ಹೌದು, ಭಾಗ್ಯಲಕ್ಷ್ಮಿ ಸೀರಿಯಲ್‌ನ ಅಭಿಮಾನಿಗಳಿಗೆ ಇದೊಂದು ದೊಡ್ಡ ಮಟ್ಟಿಗೆ ಶಾಕ್ ಅಂತಾನೂ ಕೂಡ ಹೇಳ್ಬೋದು, ಮತ್ತು ದೊಡ್ಡ ಮಟ್ಟಿಗೆ ಆಘಾತ ಅಂತಾನೂ ಕೂಡ ಹೇಳ್ಬೋದು ಸ್ನೇಹಿತರೆ. ಹೌದು, ಹಾಗಾದ್ರೆ ಏನಾಗಿದೆ ಇಲ್ಲಿ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೂ ಮುನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಈಗ ಭಾಗ್ಯಲಕ್ಷ್ಮಿನಲ್ಲಿ ಈಗ ತಾಂಡವ್ ತನ್ನ ಮನಪರಿವರ್ತನೆ ಮಾಡಿಕೊಂಡು ಈಗ ಮನೆಗೆ ಬಂದಿದ್ದಾನೆ. ಆದರೆ ಭಾಗ್ಯ ಅದಕ್ಕೆ ಒಪ್ಕೊಳ್ಳೋಕೆ ಈಗ ತಯಾರಿಲ್ಲ. ಆದರೆ ಇದೇ ಸಂದರ್ಭದಲ್ಲಿ ಕೂಡ ಆದಿನೂ ಕೂಡ ಭಾಗ್ಯನ ಪ್ರೀತಿ ಬಯಸ್ತಿದ್ದಾನೆ, ಭಾಗ್ಯನೂ ಕೂಡ ಆದಿ ಪ್ರೀತಿ ಬಯಸ್ತಿದ್ದಾಳೆ. ಇನ್ನು ಈ ಸಲ ತಾಂಡವ್ ತನ್ನ ಬದಲಾವಣೆ ಮಾಡಿಕೊಂಡು ಈಗ ಶ್ರೇಷ್ಠ ಸಹವಾಸ ಬಿಟ್ಟು ಇಲ್ಲಿಗೆ ಬಂದಿದ್ದೇನೆ. ಇವರೆಲ್ಲ ನೋಡ್ತಾ ಇದ್ರೆ ಇದೊಂದು ಒಳ್ಳೆ ಅಂತ್ಯಕ್ಕೆ ಹೋಗಲಿದೆ ಅಂತ ಕಾಣ್ತದೆ. ಹೌದು, ಇಲ್ಲಿ ತಾಂಡವ್ ಮತ್ತೆ ಭಾಗ್ಯ ಒಂದಾಗಲಿದ್ದಾರೆ. ಆದಿ ತನ್ನ ಪ್ರೀತಿಯನ್ನು ತ್ಯಾಗ ಮಾಡಲಿದ್ದೇನೆ ಅಂತ ಹೇಳಲಾಗುತ್ತೆ. ಈ ಮೂಲಕ ಭಾಗ್ಯಲಕ್ಷ್ಮಿ ಸೀರಿಯಲ್ ಮುಕ್ತಾಯವಾಗುತ್ತೆ ಅಂತಲೂ ಕೂಡ ಈಗಾಗಲೇ ವೀಕ್ಷಕರು ಸಾಕಷ್ಟು ಮಾತಾಡಿಕೊಳ್ತಿದ್ದಾರೆ ಅಂತಲೇ ಹೇಳ್ಬೋದು. ಹೌದು, ಆದಿ ತನ್ನ ಮುಂಗಾರು ಮಳೆ ಸೀರಿಯಲ್ ಸಿನಿಮಾದ ಮೂಲಕ ರೀತಿಯೇ ತನ್ನ ಪ್ರೀತಿಯನ್ನು ತ್ಯಾಗವನ್ನು ಮಾಡ್ತಿದ್ದಾನೆ. ಇಲ್ಲಿ ಭಾಗ್ಯ ಮತ್ತು ತಾಂಡವ್ ಇಬ್ಬರು ಕೂಡ ಒಂದಾಗಿ ಸೀರಿಯಲ್ ಕೂಡ ಈಗ ಮುಕ್ತಾಯವಾಗ್ತದೆ ಅಂತ ಹೇಳಲಾಗುತ್ತೆ. ಈ ವಾರನೇ ಕೊನೆಯ ಎಪಿಸೋಡ್ ಕೂಡ ಪ್ರಸಾರವಾಗಲಿದೆ ಅಂತ ಸಹ ಹೇಳಲಾಗಿದೆ. ಈಗ ಕೊನೆಯ ಎಪಿಸೋಡ್ನ ಒಂದು ಪೋಸ್ಟರ್ ಈಗಾಗಲೇ ನೀವು ಹಾಕಿರೋದನ್ನು ನೋಡ್ತಿದ್ರೆ, ಈ ಪೋಸ್ಟರ್ ಕೊನೆಯ ಪೋಸ್ಟರ್ ಅಂತ ಕೂಡ ಹೇಳಲಾಗುತ್ತೆ. ಇಬ್ಬರು ಗಂಡ ಹೆಂಡತಿ ಒಂದಾಗೋದ್ರ ಮೂಲಕ ಈ ಸೀರಿಯಲ್ ಒಂದು ಒಳ್ಳೆಯ ಅಂತ್ಯಕ್ಕೆ ಈಗ ನಾಂದಿ ಆಡ್ತದೆ ಅಂತ ಹೇಳ್ಬೋದು. ಆಗ ನೀವೇನಂತೀರಾ?